ನಾನು ಸದ್ಯಕ್ಕೆ ಏನೂ ಮಾತಾಡಲ್ಲ. ಪರಿಷತ್ತಿಗೆ ಜೆಡಿಎಸ್ ಅಭ್ಯರ್ಥಿ ಹಾಕಿರುವ ವಿಚಾರ ಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಾನು ಸದ್ಯಕ್ಕೆ ಏನು ಮಾತಾಡೋದಿಲ್ಲ. ರಾಜಕೀಯದಲ್ಲಿ ಯಾರಾದರೂ ನಾನು ಸದ್ಯಕ್ಕೇನೂ ಮಾತಾಡೋದಿಲ್ಲ. ರಾಜಕೀಯದಲ್ಲಿ ಯಾರಾದರೂ ಯಾವ ಪಾರ್ಟಿಯಲ್ಲಾದರೂ ಇರ್ತಾರೆ. ಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ನಾನು ಸದ್ಯಕ್ಕೇನು ಮಾತಾಡೋದಿಲ್ಲ. ರಾಜಕೀಯದಲ್ಲಿ ಯಾರಾದರೂ ಯಾವ ಪಾರ್ಟಿಯಲ್ಲಾದರೂ ಇರ್ತಾರೆ. ನಮ್ಮ ಪಕ್ಷ ಏನು ಚಿಂತನೆ ಮಾಡುತ್ತೋ ಯಾವ ಪಾರ್ಟಿಯಲ್ಲಾದರೂ ಇರ್ತಾರೆ ಅಂತ ಹೇಳಿ ಮಾತನಾಡಿರುವಂತಹದ್ದು. ನಾವು ನಮ್ಮ ಪಕ್ಷ ಏನು ಚಿಂತನೆ ಮಾಡುತ್ತೋ ಅದನ್ನು ಪಾಲನೆ ಮಾಡೋದು ಅಂತ ಹೇಳಿ ಡಿಕೆ ಮಾತನಾಡಿದ್ದಾರೆ. ನಾನೀಗ ಸದ್ಯಕ್ಕೇನು ಮಾತಾಡಕ್ಕೆ ಹೋಗುದಿಲ್ಲ. ಅವ್ರು ಮಾತಾಡಿದ್ದಾರೆ, ನಾನು ಮಾತಾಡಕ್ಕೆ ಹೋಗುದಿಲ್ಲ. ನಮ್ಮ ಪಕ್ಷ ಯಾವಾಗಲೂ ಏನು ವಿಚಾರವನ್ನ ಚಿಂತೆ ಮಾಡ್ತಾರೆ ಅದಕ್ಕೆ ನಾನು ಪಾಲನೆ ಮಾಡೋದು. ನಾನೀಗ ಸದ್ಯಕ್ಕೇನು ಮಾತಾಡಕ್ಕೆ ಹೋಗುದಿಲ್ಲ. ಅವ್ರು ಮಾತಾಡಿದ್ದಾರೆ, ನಾನು ಮಾತಾಡಕ್ಕೆ ಹೋಗುದಿಲ್ಲ. ನಮ್ಮ ಪಕ್ಷ ಯಾವಾಗಲೂ ಏನು ವಿಚಾರವನ್ನ ಚಿಂತೆ ಮಾಡ್ತಾರೆ ಅದಕ್ಕೆ ನಾನು HDDಗೆ ಅನ್ಯಾಯ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ಬಿಜೆಪಿ ಏಕಾಏಕಿ ರಾಜ್ಯಸಭಾ ಅಭ್ಯರ್ಥಿಗಳ ಹೆಸರು ಘೋಷಣೆ ಮಾಡ್ತಾ ಇದ್ದ ಹಾಗೆ ಈ ಹಿಂದೆ ರಾಜ್ಯಸಭಾ ಸದಸ್ಯರಾಗಿದ್ದಂಥ HD ದೇವೇಗೌಡರ ಹೆಸರನ್ನು ಕೈ ಬಿಟ್ಟಿದ್ದು ತಪ್ಪು. ಎಲ್ಲೋ ಒಂದು ಕಡೆ ಒಕ್ಕಲಿಗ ಸಮುದಾಯಕ್ಕೆ ಬಿಜೆಪಿ ಮೋಸ ಮಾಡ್ತಾ ಇದೆ. ಈ ಡಿಸ್ಕ್ರಿಮಿನೇಷನ್, ಈ ತಾರತಮ್ಯ ಯಾಕೆ? HD ದೇವೇಗೌಡರು ರಾಷ್ಟ್ರ ಕಂಡ ನಾಯಕ, ಒಬ್ಬ ಮಾಜಿ ಪ್ರಧಾನಿಯಾಗಿದ್ದವರು, ರಾಜ್ಯದ ಮುಖ್ಯಮಂತ್ರಿಯಾಗಿದ್ದವರು, ದೇಶದ ಪ್ರಧಾನಿಯಾಗಿದ್ದವರು. ಆ ತರಹದ್ದೊಂದು ವ್ಯಕ್ತಿತ್ವ ರಾಜ್ಯಸಭೆಯಲ್ಲಿದ್ದರೆ ಅದರ ಅಂದವೇ ಬೇರೆ, ಅದರ ಚಂದವೇ ಬೇರೆ. ಆ ತರಹದೊಂದು ವ್ಯಕ್ತಿತ್ವವನ್ನು ಕೈಬಿಟ್ಟಿರುವಂತಹ ಬಿಜೆಪಿ ಕರ್ನಾಟಕದ ಒಂದು ಸಮುದಾಯದ ವಿರೋಧಿ ಕೆಲಸ ಮಾಡ್ತು. ಇದು ದೇವೇಗೌಡರಿಗೆ ಮಾಡಿರುವಂಥ ಅವಮಾನ ಅಂತ ಹೇಳಿ ಕಾಂಗ್ರೆಸ್ ಕೂಡ ಆರೋಪವನ್ನು ಮಾಡ್ತಾ ಇತ್ತು. ಈ ಎಲ್ಲ ಡೆವಲಪ್ಮೆಂಟ್ಗಳ ನಡುವೆ ಇವತ್ತು ಡಿ ಕೆ ಶಿವಕುಮಾರ್ ಅವರ ಪಾರ್ಟಿಯ ವಿಚಾರ ನಾವ್ಯಾಕೆ ಮಾತನಾಡೋದು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ.